ಅಯ್ಯೋ ದೇವ್ರ, ಇದೇನಾಯ್ತು? ನಿನ್ನ ರಾತ್ರಿ ನಾನು ಸ್ವತಃ ಲಕ್ಷ್ಮಿಗೆ ಹುಲ್ಲು ಹಾಕಿ ನೀರು ಕುಡಿಸಿ ಹೋಗಿದ್ದೆ. ಚೆನ್ನಾಗಿ ಇಲ್ಲೇ ಕಟ್ಟಿ ಹೋಗಿದ್ದೆ. ಬೆಳಗ್ಗೆ ಎದ್ದು ಬಂದ್ರೆ ಜಾಗ ಖಾಲಿ ಆಗೈತಿ. ನನ್ನ ಹಸು ಎಲ್ಲಿಗೆ ಹೋತು? ಏ ಪಾರ್ವತಕ್ಕ, ಮಲ್ಲಕ್ಕ, ಬೇಗ ಬರ್ರಿ, ಇಲ್ಲೊಂದು ದೊಡ್ಡ ಸಮಸ್ಯೆ ಆಗೈತಿ. ಏನಾಯ್ತಕ್ಕ? ನೀನಿಷ್ಟು ಗಾಬರಿಯಿಂದ ಹೋಗ್ತಾ ಇದೆಯಲ್ಲ, ಮನೆಯಲ್ಲಾದ್ರೂ ಸಮಸ್ಯೆನಾ? ಸಮಸ್ಯೆ ಅಲ್ಲ ಪಾರ್ವತಕ್ಕ, ನನ್ನ ಜೀವವೇ ಹೋಗ್ಬಿಟ್ಟಂಗೆ ಆಗೈತಿ. ನನ್ನ ಲಕ್ಷ್ಮಿ ಕಾಣಿಸ್ತಿಲ್ಲ. ಬೆಳಗ್ಗೆಯಿಂದ ಎಲ್ಲ ಕಡೆ ನೋಡಿದೆ, ಎಲ್ಲೂ ಇಲ್ಲ. ಏನ ನಿಮ್ಮ ಹಸು ಕಾಣೆ ಆಯ್ತಾ? ಕರೆಕ್ಟಾಗಿ ನೆನಪು ಮಾಡ್ಕೊ. ನಿನ್ನ ರಾತ್ರಿ ಕಟ್ಟಿ ಇಲ್ಲ ಅಂತೇಳಿ ಏನು ಕನಸನೇ ಕಟ್ಟಿ? ಕರೆಕ್ಟಾಗಿ ನೆನಪು ಮಾಡ್ಕೋಕ್ಕ. ಅಯ್ಯೋ, ನಾ ಇಷ್ಟು ದೊಡ್ಡ ವಿಷಯ ಮರಿತೀನೇನ? ಚೆನ್ನಾಗಿ ಕಟ್ಟಿ ಹೋಗಿದ್ದೆ. ಇವತ್ತು ಬೆಳಗ್ಗೆ ಬಂದಾಗ ಹಸು ಇಲ್ಲ, ಹಗ್ಗ ಮಾತ್ರ ಐತೆ ಅಲ್ಲಿ. ಅಕ್ಕ, ಕೆಲವೊಂದ್ಸಲ ಹಗ್ಗ ಸಡಿಲಾಗಿ ಹಸು ಹೊರಗೆ ಹೋಗಿರ್ಬೇಕು. ಮೊದಲು ಊರಿನ ಸುತ್ತಮುತ್ತ ನೋಡಂಬ. ಯಾಕ, ನನಗಿದೆ ಯಾಕ ಸಾಮಾನ್ಯ ವಿಷಯ ಗತೆ ಕಾಣ್ತಾ ಕುಂತಿಲ್ಲ. ಹಗ್ಗ ನೆಲದ ಮೇಲೆ ಬಿದ್ದೈತೆ ಅಂದ್ರೆ ಯಾರ ಬಿಚ್ಚಿರ್ಬೇಕು, ಇಲ್ಲಾಂದ್ರೆ ಯಾರು ಕಳು ಮಾಡ್ಕೊಂಡು ಹೋಗಿರ್ಬೇಕು. ನನಗಂತೂ ಹಂಗ ಅನ್ಸಾಕುಂತೈತೆ ನೋಡುವ. ಅಯ್ಯೋ ದೇವ್ರ, ನನ್ನ ಹಸುನ ಯಾರಾದ್ರೂ ಕಳ್ತನ ಮಾಡ್ಕೊಂಡು ಹೋಗಿದ್ರ ನಾ ಏನು ಮಾಡಲಿ? ಅದ್ರ ಹಾಲಿನಿಂತ್ರನ ನನ್ನ ಮನೆ ಖರ್ಚು ಎಲ್ಲ ನಡೀತಿತ್ತು. ಈಗ ಏನು ಮಾಡಲಿ ನಾ? ಏನ್ರಿ ಬೆಳಗ್ಗೆ ಎಲ್ಲಾರು ಸೇರಿಬಿಟ್ರಿ ಇಲ್ಲೇ? ಏನಾರ ಊರಾಗ ಎಲೆಕ್ಷನ್ ಏನಾರ ಘೋಷಣೆ ಆಗೈತೇನ? ಅದಕ್ಕಿಂತ ದೊಡ್ಡ ವಿಷಯ ಅಣ್ಣ, ಗಿರಿಜಕ್ಕನ ಹಸು ಕಾಣೆ ಆಗೈತಂತ. ಏನು, ಲಕ್ಷ್ಮಿ ಕಾಣೆ ಆಗೈತೆ? ಅದು ಊರಾಗ ಯಾರಿಗಿಂತ ಜಾಸ್ತಿ ಪ್ರಸಿದ್ಧಿ ಇತ್ತು ಕಾಣೆ ಆಗಕ್ಕ? ಬಸಣ್ಣ, ನೀ ತಮಾಷೆ ಮಾಡಕ್ ಹೋಗ್ಬೇಡ, ನಂಗೆ ಈಗ್ಲೂ ಟೆನ್ಷನ್ ಆಗೈತಿ. ಅಕ್ಕ, ನೀ ಟೆನ್ಷನ್ ತಗೊಳಕ್ ಹೋಗ್ಬೇಡ. ನಾವೆಲ್ಲರೂ ಸೇರಿ ಹಸುನ ಹುಡ್ಕೊಮ. ಹಸು ಊರ್ ಬಿಟ್ಟೇನು ವಿದೇಶಕ್ಕೆ ಹೋಗಿರಂಗಿಲ್ಲ, ಇಲ್ಲೇ ಊರಾಗ ಆಜು ಬಾಜು ಇರ್ತೈತಿ. ಹುಡ್ಕೊಂಬಂತ ನಾವೆಲ್ಲರೂ ಸೇರಿ. ನನಗೊಂದು ಅನುಮಾನ ಐತಕ್ಕ. ಮಾತು ಶುರು ಆತ್ ನೋಡ. ಈಗೇನು ಅನುಮಾನ ನಿಂದು? ಕಳೆದ ವಾರ ಬಾಜು ಊರಾಗ ಒಂದು ಹಸು ಕಳುವಾಗಿತ್ತಂತೆ. ಅದ ಗ್ಯಾಂಗ್ ಯಾಕೆ ಈ ಹಸುನು ಕಳು ಮಾಡಿರಬಾರ್ದು? ಅದ ನನ್ನ ಅನುಮಾನ. ನೀ ದಿನಕ್ಕ 3 ಪಿಕ್ಚರ್ ನೋಡೋದು ಸ್ವಲ್ಪ ಕಡಿಮೆ ಮಾಡ. ಬಸಣ್ಣ, ಗಿರಿಜಕ್ಕನ ಹಸು ಕಾಣೆ ಆಗೈತೆ ಅಂತ ಕೇಳಿದ್ಯಲ್ಲ ನಾನು? ಹೌದು, ಬೆಳಿಗ್ಗೆಯಿಂದ ಊರ ಹುಡ್ಕ ಕುಂತೈತಿ ಗಿರಿಜಕ್ಕನ ಹಸುನ. ಹಸು ಸಿಕ್ಕಿದ್ರ ಏನಾರು ಬಹುಮಾನ ಕೊಡ್ತಾರ? ಮತ್ತೆ ಮೊದಲ ಹಸುವರ ಸಿಗಲಿ, ಆಮೇಲೆ ನೋಡೋಮಂತ ಬಹುಮಾನದ ಬಗ್ಗೆ. ನನಗೆ ನಮ್ಮ ಲಕ್ಷ್ಮಿ ಸಿಕ್ಕಿದ್ರೆ ಸಾಕಾಗೈತಿ. ಅದು ಹಸು ಅಲ್ಲ, ಅದು ನಮ್ಮ ಮನ್ಯಾಗಿನವರ ಒಬ್ಬಾಕಿ ಅನ್ನಂಗತೆ ಇರ್ತದ. ಅದು ಸಿಕ್ಕಿದ್ರೆ ಸಾಕಪ್ಪ ನನಗೆ. ಅಕ್ಕ, ಧೈರ್ಯ ಬಿಡಕ್ಕೆ ಹೋಗೋಣ. ಹುಡುಗಿರ ದೇವ್ರ ಸಿಗ್ತಾನಂತ. ನಿನ್ನ ಹಸು ಯಾಲಕ್ಕ ಸಿಗುತ್ತೆ? ಅದು ಎಲ್ಲಿ ಹೋಗುತ್ತೆ? ಸಿಗುತ್ತೆ. ಇಲ್ಲೇ ನಮ್ಮ ಊರು ಆಜು ಬಾಜು ಎಲ್ಲರ ಇರ್ತೈತದ. ಹೌದು ಬೇ ಅಕ್ಕ, ಎಲ್ಲರೂ ಒಂದೊಂದು ದಿಕ್ಕಿಗೆ ಹೋಗಿ ಹುಡ್ಕೊಂಡ್ರಿ. ಆ ಹಸು ಎಲ್ಲಿದ್ರೂ ಸಿಗ್ತೈತಿ. ನೀ ಭಾಳ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಅದೇನು ಊರು ಬಿಟ್ಟು ಹೋಗಿರಂಗಿಲ್ಲ, ಸಿಗ್ತೈತೆ ಆ ಹಸು. ನೀ ಅಳಕ್ಕೆ ಹೋಗ್ಬೇಡ ಬೇ ಗಿರಿಜಮ್ಮಕ್ಕ, ನಾವು ಹುಡುಕ್ತೀವಂತ. ಎಲ್ಲಾರ ಸಿಕ್ಕರ ಹೇಳ್ತೀವಿ. ಬೆಳಗ್ಗೆಯಿಂದ ಹುಡ್ಕಾಕೊಂತೀವಿ. ಕೆರೆ ಕಡೆ ನೋಡಿದ್ವಿ, ಗುಡಿ ಕಡೆ ನೋಡಿದ್ವಿ, ಹೊಲದ ಕಡೆ ನೋಡಿದ್ವಿ. ಲಕ್ಷ್ಮಿ ಮಾತ್ರ ಎಲ್ಲೂ ಕಾಣಿಸವಳ್ಳೆ. ನನಗಂತೂ ಈಗ ಕರೆ ಅಂದ್ರೂ ಭಯ ಆಗಾಕುಂತೈತೆ ನೋಡಿ. ಯಾಕ ಚಿಂತೆ ಮಾಡಕ್ಕೆ ಹೋಗ್ಬೇಡ, ಹಸು ಭಾಳ ದೂರ ಹೋಗಿರಕ್ಕಿಲ್ಲ. ಇನ್ನೂ ಸ್ವಲ್ಪ ಹುಡ್ಕೊಮ್ಮ, ಏನಾದ್ರೂ ಸುಳಿವು ಸಿಕ್ಕರು ಸಿಗ್ಬೋದು. ನಾ ಬಾಜು ಊರಿಗೂ ಹೋಗಿ ಬಂದೆ, ಅಲ್ಲಿ ಯಾರೂ ಹಸು ನೋಡಿಲ್ಲ ಅನ್ನಕುಂತಾರ. ನನಗೀಗ ಖರೆ ಅಂದ್ರೆ ಆಶ್ಚರ್ಯ ಆಗಂತೈತೆ ನೋಡು, ಹಸು ಎಲ್ಲಿ ಹೋತು ಅಂತ. ನನಗೀಗ ಎಲ್ಲ ಗೊತ್ತಾಗಕುಂತೈತೆ ನೋಡು. ಏನು ಗೊತ್ತಾಯ್ತು ನಿನಗೆ? ಇದು ಸಾಮಾನ್ಯ ಕಳ್ತನ ಅಲ್ಲ, ತುಂಬ ಯೋಚನೆ ಮಾಡಿ ಕಳ್ತನ ಮಾಡ್ಯಾರ. ಈಗ ನಿನ್ನ ಮನ್ಯಾಗ ಪೊಲೀಸ್ ಬಂದ? ನನ್ನ ಅನುಭವ ಹೇಳಾಕೊಂತೀನಿ ಅಣ್ಣ. ನನ್ನ ಮನ್ಯಾಗ ಯಾಕೆ ಪೊಲೀಸ್ ಬರ್ತಾನ? ನಿನ್ನ ಅನುಭವದಿಂದ ಇವತ್ತಿನವರೆಗೂ ಒಂದು ಕೋಳಿ ಕೂಡ ಸಿಕ್ಕಿಲ್ಲ, ಇನ್ನು ಆಕಳ ಸಿಗ್ತೈತೇನ? ಗಿರ್ಜಮ್ಮಕ್ಕ, ಅಲ್ಲಿ ಏನ ಓಡಾಡೋ ಹಂಗೆ ಕಾಣಿಸ್ತು ನನಗೆ. ಏನದು? ಬೇಗ ಹೇಳು, ನನ್ನ ಹಸು ಬಗ್ಗೆ ಹೇಳಾವಂತೇನ? ಹ್ಞೂ ಅಕ್ಕ, ನಾನು ನಿಮ್ಮ ಮನೆ ಹಿಂದ್ಗಡೆ ಆಟ ಆಡಾಕೊಂತಿದ್ದೆ. ಆಮೇಲೆ ಏನಾತ? ಯಾರಾದ್ರೂ ಕಳ್ರು ಕಾಣಿಸಿದ್ರ ನಿಂಗೆ? ಇಲ್ಲ. ಮತ್ತೆ ಏನು ಕಾಣಿಸ್ತ? ನಿಮ್ಮ ಹಸು ಕಾಣಿಸ್ತಕ್ಕ? ಎಲ್ಲಿದೆ? ನಿಮ್ಮ ಮನೆ ಹಿಂದಿರೋ ಮಾವಿನ ಮರದ ಹತ್ರ ಐತಿ. ಏನು ಹೇಳಾಕುಂತೀಯ ಅಪ್ಪಿ? ಹೌದಕ್ಕ, ನಾವಲ್ಲಿ ನೋಡೇ ಇಲ್ಲಲ್ಲ, ನಾ ಈಗ ನೋಡಿ ಬಂದೀನಿ. ನಡ್ರಿ ಎಲ್ಲರೂ ಪಟ್ಟಣಕ್ಕೆ ಬರ್ರಿ ಅಲ್ಲಿ. ಅಯ್ಯೋ ಲಕ್ಷ್ಮಿ, ನೀ ಇಲ್ಲಿ ಅದೇನ? ಇಡೀ ಊರನ್ನ ಹುಡ್ಕಾಕ್ ಹಚ್ಚಿ ಇಲ್ಲೆಲ್ಲಾಮ್ ಹುಲ್ ತಿನ್ನ ಅಂತ ತಗೊಂಡಾಕಿ. ಈ ಆಕಳಿಗೆ ಮಾತ್ರ ಟೆನ್ಷನ್ ಇಲ್ಲ ನೋಡು, ಇಡೀ ಊರ ಟೆನ್ಷನ್ ತಗೊಂಡೈತಿ. ಆದ್ರೆ ಇದು ಇಲ್ಲಿಗೆ ಹೆಂಗ್ ಬಂತು? ಹಗ್ಗ ಸಡ್ಲಾಗಿರ್ಬೇಕಾ, ಮತ್ತಲ್ಲಿ ಬಿಸಿಲಿತ್ತಲ್ಲ, ಹಂಗ ಹುಲ್ ತಿನ್ಕೊಂತ ಈ ಮಾವಿನ ಗಿಡದ ಹತ್ರ ಬಂದು ಮಕ್ಕೊಂಡೈತದ.
ನಾವು ಇಡೀ ಊರಾಗೆಲ್ಲ ಹುಡುಕಿದ್ವಿ, ಆದ್ರೆ ಮನೆ ಹಿಂದೆ ನೋಡೋದು ಮರೆತು ಬಿಟ್ಟಿವಿ ನೋಡು. ಆದ್ರೆ ಒಂದು ನಿಮಿಷ ಇನ್ನೇನುವಾ ನಿಂದು? ಒಂದು ನಿಮಿಷ ಏನು ನಿಂದು? ಮತ್ತೆ ನಾ ಕಳ್ಳತನ ಮಾಡ್ಕೊಂಡು ಹೋಗ್ಯಾರ ಅಂದ್ಕೊಂಡಿದ್ದಲ್ಲ, ಅದು ಸುಳ್ಳೇನ? ಬರೇ ನೀ ಪಿಕ್ಚರ್ ನೋಡ್ಕೊಂಬಂದು ಹೇಳ್ತಿಯಲ್ಲ, ಎಲ್ಲ ಸುಳ್ಳಾವು. ಪಿಕ್ಚರ್ ನೋಡೋದು ಸ್ವಲ್ಪ ಕಡಿಮೆ ಮಾಡ. ಬೆಳಿಗ್ಗೆಯಿಂದ ನಾನು 10 ಕರೆದು ಇಡೀ ಊರಿನ ಜನರೆಲ್ಲ ಸೇರಿಸ್ಬಿಟ್ಟಿದ್ದೆ. ಬಸವಣ್ಣ ನೋಡಿದ್ರೆ 3 ಊರು ಸುತ್ತ ಹಾಕಿ ಬಂದು ಯಾರ ಕಳ್ಳರು ಕಳ್ತನ ಮಾಡ್ಕೊಂಡು ಹೋಗ್ಯಾರ ಏನಂತ ಹುಡುಕಾಗೋದಿದ್ದ. ಕೊನೆಗೂ ನಮ್ಮ ಹಸು ನಮ್ಮ ಹಿತ್ತಲ್ದಾಗ ಇತ್ತು, ನಾವು ಅದನ್ನ ನೋಡೇ ಇಲ್ಲ ನೋಡು. ಯಾಕ ಈ ಹಸು ಭಾಳ ಶಾಣೆ ಆಯ್ತು ನೋಡು. ಯಾಕೆ ಬಸವಣ್ಣ ಹಿಂಗೆ ಕೇಳಾಕಂತಿ? ಇಡೀ ಊರನ್ನ ಚಿಂತ್ಯಾಗ ಮುಳುಗಿಸಿ ಆರಾಮ ಈ ಮಾವಿನ ಹಣ್ಣಿನ ಗಿಡದ ಬುಡಕ್ಕೆ ಹುಲ್ ತಿನ್ನ ಅಂತೈತಿ ನೋಡ. ಯಾಕ ಇವತ್ತಿನ ಪಾಠ ಏನು ಗೊತ್ತೇನ್ಬೆ? ಏನದ ಇವತ್ತಿನ ಪಾಠ? ಏನದ ಕಳೆದು ಹೋದ್ರ ಮೊದಲು ಮನೆ ಹಿಂದ್ಗಡೆ ನೋಡಬೇಕು, ಮತ್ತ ಮಲ್ಲವನ್ ಮಾತು ಕೇಳಬಾರ್ದು. ಅದು ಕೂಡ ಮುಖ್ಯ ಪಾಠನ ನೋಡು.